ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಇನ್ನು ಆರಾಧ್ಯ ದೈವ ಭ್ರಮರಾಮ ಸಹಿತ ಶ್ರೀ ಮಲ್ಲಿಕಾರ್ಜುನರನ್ನು ಪ್ರಾರ್ಥಿಸುತ್ತಾ, ದೇಶದ ಸಮಸ್ತ ಹಿರಿಯ ಮತ್ತು ಕಿರಿಯ ಮಾತೆಯರ ಮುದ್ದು ಮಕ್ಕಳ ಅಂತರಾತ್ಮದಲ್ಲಿರುವ ಕುಶಲ ಕೋಮಲ ಪಾದಗಳಲ್ಲಿ ಲೀನವಾಗಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಬನ್ನಿ ವಾರದ ಭವಿಷ್ಯದ ಕಡೆ ಗಮನವನ್ನು ಹರಿಸೋಣ. ಮೊದಲಿಗೆ ಮೇಷ ಲಗ್ನ ಮತ್ತು ಮೇಷರಾಶಿಯತ್ತ ಗಮನವನ್ನು ಹರಿಸುವುದಾದರೆ, ಈ ವಾರ ನೀವು ಯಾವುದೇ ಬಾಕಿ ಇರುವ ಕೆಲಸಗಳನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿಕೊಳ್ಳುತ್ತೀರಿ. ನಿಮ್ಮ ಸಂಗಾತಿಯ ನಡವಳಿಕೆಯಲ್ಲಿ ಸಂಪೂರ್ಣ ಮೃದುತ್ವ ಹೆಚ್ಚಾಗಿ ಇರುತ್ತದೆ. ಜೊತೆಗೆ ಮಕ್ಕಳ ಪಾಲನೆಯ ಬಗ್ಗೆ ವಿಶೇಷ ಗಮನವನ್ನು ತಾವುಗಳು ಹರಿಸುತ್ತೀರಿ. ಕುಟುಂಬ ಮತ್ತು ಕಚೇರಿಯಲ್ಲಿ ನಿಮ್ಮ ಹೆಗಲ ಮೇಲೆ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ಹೊರಿಸುವ ಸಾಧ್ಯತೆ ಇದೆ. ಈ ವಾರ ನೀವು ನಿಮಗೆ ಅತ್ಯಂತ ಉತ್ತಮ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಾಗಿದೆ. ಮನೆಯಲ್ಲಿ ಕೆಲವು ಅತ್ಯಂತ ಶುಭಕರವಾದ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಇದರೊಂದಿಗೆ ಕುಟುಂಬದ ಸದಸ್ಯರು ಎಲ್ಲರೂ ಸಂತೋಷದಿಂದ ನಿಮ್ಮೊಂದಿಗೆ ಲೀನವಾಗುವ ಅನುಕೂಲ ಯೋಗ ನಿಮ್ಮದಾಗಲಿದೆ. ನೀವು ದೇಹದಲ್ಲಿ ತಾಜಾತನವನ್ನು ಸಂಪೂರ್ಣವಾಗಿ ಅನುಭವಿಸುವಿರಿ. ಕಡಿಮೆ ದುಡಿಮೆಯಿಂದ ಹೆಚ್ಚಿನ ಲಾಭವನ್ನು ಈ ವಾರ ಪೂರ್ತಿ ಪಡೆಯಲಿದ್ದೀರಿ. ವಕೀಲ ವೃತ್ತಿಗೆ ಸಂಬಂಧಿಸಿದ ಜನರಿಗೆ ಈ ವಾರ ಅತ್ಯಂತ ಮಂಗಳಕರವಾಗಿರುತ್ತದೆ. ಆದರೂ ಸೋಮವಾರ ಮತ್ತು ಮಂಗಳವಾರ ವಾದ ವಿವಾದಕ್ಕೆ ಇಳಿಯದಿದ್ದರೆ ಅತ್ಯಂತ ಶುಭ ಫಲಗಳನ್ನು ತಾವುಗಳು ಹೆಚ್ಚಾಗಿ ಅನುಭವಿಸುವಿರಿ. ಪರಿಹಾರವನ್ನು ನೋಡುವುದಾದರೆ, ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನು ಹಾಕುವುದರಿಂದ ತುಂಬ ವಿಶೇಷವಾಗಿ ಹೆಚ್ಚಿನ ಲಾಭವನ್ನು ತಾವುಗಳು ಪಡೆಯುತ್ತೀರಿ. ವಾರ ಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠನೆ ಮಾಡಿ. ಈ ವಾರ ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 8 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಷಭ ಲಗ್ನ ಮತ್ತು ವೃಷಭ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ, ವಾರದ ಆರಂಭವು ತುಂಬ ಅತ್ಯುತ್ತಮವಾಗಿರುತ್ತದೆ. ಈ ವಾರ ನೀವು ಉದ್ಯೋಗದಲ್ಲಿ ಅಪೇಕ್ಷಿತ ಬಡ್ತಿಯನ್ನು ವಿಶೇಷವಾಗಿ ಪಡೆಯುತ್ತೀರಿ. ಆದರೂ ಸಹ ದೌರ್ಬಲ್ಯತೆಯನ್ನು ಅನುಭವಿಸುತ್ತೀರಿ. ಅದರ ಬಗ್ಗೆ ಸ್ವಲ್ಪ ಬದ್ಧರಾಗಿರಿ. ತುಂಬ ಅನುಕೂಲವಾದ ಆರೋಗ್ಯ ನಿಮ್ಮದಾಗಲಿ. ನಿಮ್ಮ ಮೂಲ ವಿಚಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿ ನಿಗೂಢ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಹೆಚ್ಚಾಗಿ ವಹಿಸುವಿರಿ. ರಾಜಕೀಯ ಸಂಬಂಧಿಸಿದ ವ್ಯಕ್ತಿಗಳಲ್ಲಿ ಅತ್ಯಂತ ಪಕ್ಷ ಮತ್ತು ಪಕ್ಷದಲ್ಲಿ ವಿಭಿನ್ನತೆಯು ಹೆಚ್ಚಾಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಗಮನವನ್ನು ಹರಿಸಿ. ಅಥವಾ ಉನ್ನತ ಸ್ಥಾನವನ್ನು ಸಹ ಪಕ್ಷದ ವತಿಯಿಂದ ನಿಮಗೆ ನೀಡುವ ಸಾಧ್ಯತೆ ಇದೆ. ನೀವು ಹಠಾತ್ ಹಣದ ಲಾಭವನ್ನು ಸಹ ವಿಶೇಷವಾಗಿ ಗಳಿಸುತ್ತೀರಿ. ಆದರೂ ಸಹ ಕಾನೂನು ಸಂಸ್ಥೆಗಳು ಮತ್ತು ಸಂವಹನ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ವಾರ ಸಂಪೂರ್ಣ ಅತ್ಯುತ್ತಮವಾಗಿರುತ್ತದೆ. ಮಾನಸಿಕ ಸಮಸ್ಯೆಗಳು ದೂರವಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಸಂಪೂರ್ಣ ಆರೋಗ್ಯದಿಂದ ಸುಧಾರಿಸುವ ಸಾಧ್ಯತೆ ನಿಮ್ಮದಾಗಿರುತ್ತದೆ. ಆದರೂ ಗುರುವಾರದ ನಂತರ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಲ್ಲವೆಂದು ತಿಳಿಸುತ್ತಾ, ವಾರ ಪೂರ್ತಿ ತಾವುಗಳು ಹನುಮಾನ್ ಚಾಲೀಸವನ್ನು ಬೆಳಗ್ಗೆ ಮತ್ತು ಸಂಜೆ ಪಠಣ ಮಾಡುವುದರಿಂದ ತುಂಬ ಅನುಕೂಲತೆಯನ್ನು ತಾವುಗಳು ಪಡೆಯುತ್ತೀರಿ. ಆದರೂ ವಾರ ಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರಕೋಶವನ್ನು ಪಠಣ ಮಾಡಿ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕು ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಮಿಥುನ ಲಗ್ನ ಮತ್ತು ಮಿಥುನ ರಾಶಿಯತ್ತ ಗಮನವನ್ನು ಹರಿಸೋಣ ಬನ್ನಿ. ವಾರದ ಹೆಚ್ಚಿನ ಭಾಗವು ಸಂಪೂರ್ಣವಾಗಿ ಮಂಗಳಕರವಾಗಿರುತ್ತದೆ. ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ಚಲನಚಿತ್ರ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಅತ್ಯುತ್ತಮ ಪ್ರಯೋಜನವನ್ನು ಪಡೆಯುತ್ತೀರಿ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವ ಯೋಗವಿದೆ. ಮನೆಯಲ್ಲಿ ಅಳಿಯನೊಂದಿಗೆ ವಿಶೇಷ ಸಂಬಂಧಗಳು ಸೌಹಾರ್ದಯುತವಾಗಿ ಉಳಿಯುತ್ತದೆ. ನವದಂಪತಿಗಳಲ್ಲಿ ಹೆಚ್ಚಿನ ಪ್ರೀತಿ ಉತ್ಪನ್ನವಾಗುವ ಸಾಧ್ಯತೆ ಇದೆ. ಸಹೋದರಿಯರೊಂದಿಗೆ ಸಂಬಂಧವು ಸೌಹಾರ್ದಯುತವಾಗಿರುತ್ತದೆ. ಸ್ನೇಹಿತರು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡಲು ಪ್ರಯತ್ನಿಸುತ್ತಾರೆ. ಅಧಿಕಾರಿಗಳು ನಿಮ್ಮ ಸಾಮರ್ಥ್ಯದ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುತ್ತಾರೆ. ಆದರೂ ತಾವುಗಳು ಉದ್ಯೋಗದ ಸಲುವಾಗಿ ದೂರದ ಊರಿಗೆ ತೆರಳಬೇಕಾಗುವ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದಲ್ಲಿ ಪ್ರೇಮ ಸಂಬಂಧಗಳ ಬಗ್ಗೆ ಸಂಪೂರ್ಣವಾಗಿ ವಾರ ಪೂರ್ತಿ ತಾವುಗಳು ಭಾವುಕವಾಗಿ ವರ್ತಿಸುತ್ತೀರಿ. ತೀರ್ಥಯಾತ್ರೆಗಳಿಗೆ ಈ ವಾರವು ತುಂಬ ಅನುಕೂಲಕರವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಗತಿಯಲ್ಲಿ ತಾವು ತೊಡಗಿಸಿಕೊಳ್ಳುವ ಸಾಧ್ಯತೆ ನಿಮ್ಮದಾಗಲಿದೆ. ಆದರೂ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಹರಿಸಿದರೆ ಅತ್ಯುತ್ತಮ ವಾರವೆಂದೇ ಹೇಳಬಹುದು. ಆದರೂ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಸ್ಪಷ್ಟವಾಗಿ ಪಠಣೆ ಮಾಡಿ. ಮತ್ತು ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ಇನ್ನು ಕರ್ಕಾಟಕ ಲಗ್ನ ಮತ್ತು ಕರ್ಕಾಟಕ ರಾಶಿಯತ್ತ ಗಮನವನ್ನು ಹರಿಸುವುದಾದರೆ, ನಿಮ್ಮ ಯಾವುದೇ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ಈ ವಾರ ಪೂರ್ತಿ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ. ವಿದ್ಯಾರ್ಥಿಗಳಿಗೆ ಈ ವಾರವು ಸಂಪೂರ್ಣವಾಗಿ ವಿದ್ಯಾಭ್ಯಾಸಕ್ಕೂ ಮತ್ತು ನೌಕರಿ ಹುಡುಕಲಿಕ್ಕೂ ತುಂಬ ಅನುಕೂಲಕರವಾದ ವಾರವೆಂದು ಹೇಳಬಹುದು. ಕುಟುಂಬ ಸದಸ್ಯರಿಂದ ವಿಶೇಷ ಪ್ರೀತಿಯನ್ನು ತಾವುಗಳೆಲ್ಲರೂ ಪಡೆಯುತ್ತೀರಿ. ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ.
ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ನಿಮಗೆ ಸಂಪೂರ್ಣವಾಗಿ ಸಾಧ್ಯವಾಗುತ್ತದೆ. ಸಗಟು ವ್ಯಾಪಾರಿಗಳು ವಾರದ ಅದ್ಭುತವಾಗಿರುತ್ತದೆ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸಂಪೂರ್ಣ ಸಮತೋಲನವನ್ನು ಅನುಭವಿಸಿಕೊಳ್ಳಿ, ತುಂಬ ಅನುಕೂಲವಾಗುತ್ತದೆ. ಆದರೂ ತಾವುಗಳು ಕೆಲವು ಬೆಲೆಬಾಳುವ ವಸ್ತುಗಳನ್ನು ವಿಶೇಷವಾಗಿ ಖರೀದಿಸುವ ಸಾಧ್ಯತೆ ಇದೆ. ಎಚ್ಚರದಿಂದ ಖರೀದಿಸಿದರೆ ತುಂಬ ಉತ್ತಮ. ಮೋಸ ಹೋಗುವ ಸಾಧ್ಯತೆ ಇದೆ. ವಾರದ ಅತ್ಯಂತವು ತುಂಬ ಆಹ್ಲಾದಕರವಾಗಿರುತ್ತದೆ ಎಂದು ತಿಳಿಸುತ್ತಾ ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಿನ ಭಾವನೆಗಳನ್ನು ಬೆಳೆಸಿಕೊಳ್ಳುವಲ್ಲಿ ತಾವು ವಿಶೇಷವಾಗಿ ಪ್ರಭಾವಶಾಲಿಯಾಗಿರುತ್ತೀರಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದೇವಸ್ಥಾನದಲ್ಲಿ ಅಕ್ಕಿ, ಹಿಟ್ಟು, ಉದ್ದಿನಬೇಳೆ, ಎಳ್ಳು, ಉಪ್ಪನ್ನು ಇವುಗಳಲ್ಲಿ ಯಾವುದಾದರನ್ನಾದರೂ ಸರಿ ಇಲ್ಲ ಎಲ್ಲವನ್ನೂ ಸಹ ದಾನ ಮಾಡುವ ನಿಮ್ಮ ಕೈಲಾದಷ್ಟು ದಾನವನ್ನು ಮಾಡಿದರೆ ತುಂಬ ಅನುಕೂಲವೆಂದೇ ತಿಳಿಸಬಹುದು. ಇನ್ನು ವಾರಪೂರ್ತಿ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಸ್ಪಷ್ಟವಾಗಿ ಭಗವಂತನ ನಾಮಸ್ಮರಣೆಯನ್ನು ಪಠಣೆ ಮಾಡಿ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸದಾ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಹೊಸದನ್ನು ಈ ವಾರ ಪೂರ್ತಿ ತಾವು ಮಾಡಬೇಕೆಂಬ ಆಸೆ ಸಂಪೂರ್ಣವಾಗಿರುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಪೂರ್ಣವಾಗಿ ಆಹ್ಲಾದಕರವಾಗಿರುತ್ತದೆ. ಮಾರ್ಕೆಟಿಂಗ್ ಮತ್ತು ಪ್ರಚಾರ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ತಾವುಗಳು ಹೆಚ್ಚಾಗಿ ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತೀರಿ. ಪ್ರೇಮ ಸಂಬಂಧಗಳಲ್ಲಿ ನಿಕಟತೆ ಭಾವನೆ ಹೆಚ್ಚಾಗಿರುತ್ತದೆ. ಆರ್ಥಿಕ ಸ್ಥಿತಿಯು ಸಂಪೂರ್ಣವಾಗಿ ತೃಪ್ತಿದಾಯಕವಾಗಿರುತ್ತದೆ. ಹೊಸ ಉದ್ಯೋಗ ಅಥವಾ ಸಂದರ್ಶನಕ್ಕೆ ಈ ವಾರ ಪೂರ್ತಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ತಾವುಗಳು ನಿರೀಕ್ಷಿತ ಯಶಸ್ಸನ್ನು ಸಹ ಈ ವಿದ್ಯಾರ್ಥಿಗಳು ಈ ವಾರ ಪೂರ್ತಿ ಪಡೆಯುವ ಸಾಧ್ಯತೆ ಇದೆ. ನೀವು ಕೆಲವು ದೊಡ್ಡ ಗೌರವಗಳನ್ನು ಸಹ ಪಡೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೊಸ ಉದ್ಯೋಗಗಳನ್ನು ಮಾಡುವ ಅನುಕೂಲವಿದೆ. ಸಂಗಾತಿಯು ಸಂಪೂರ್ಣ ಸಮಯವನ್ನು ನೀಡುತ್ತೀರಿ. ಆದರೂ ಅವರ ಅಗತ್ಯಗಳನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಕಾಳಜಿ ವಹಿಸಿ ಅವರಿಗೆ ಎಲ್ಲ ಸಾಮಾನುಗಳನ್ನು ತಂದುಕೊಟ್ಟು ಅವರ ಆತ್ಮತೃಪ್ತಿಗೆ ತಾವು ಪಾತ್ರರಾಗುತ್ತೀರಿ ಮತ್ತು ಅವರ ಅಗತ್ಯ ವಸ್ತುಗಳನ್ನು ಕಾಳಜಿ ವಹಿಸಿ ನೀಡುತ್ತೀರಿ. ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾಗಿ ಪ್ರಗತಿಯಿಂದ ಇರುವುದನ್ನು ಕಂಡು ತಾವು ಸಂತೋಷದಿಂದಿರುತ್ತೀರಿ. ಭಾನುವಾರ ಮತ್ತು ಶನಿವಾರ ಉತ್ತಮ ದಿನಗಳೆಂದೇ ತಾವುಗಳು ಈ ವಾರ ಪೂರ್ತಿ ಸಾಬೀತುಪಡಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಆದರೂ ಹೊಟ್ಟೆಯ ನೋವಿನ ಮತ್ತು ದೇಹದ ನೋವಿನ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಸೋಮವಾರ ಮತ್ತು ಮಂಗಳವಾರ ಶುಭವಿಲ್ಲದ ಕಾರಣ ಸ್ವಲ್ಪ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ಎಂದು ತಿಳಿಸುತ್ತಾ ಇನ್ನು ಪರಿಹಾರದ ಕಡೆ ಗಮನವನ್ನು ಹರಿಸುವುದಾದರೆ ಪ್ರತಿದಿನ ಗಣೇಶನಿಗೆ 1 ಅಥವಾ 8 ಮೋದಕಗಳನ್ನು ಅರ್ಪಿಸಿ ನಮಸ್ಕರಿಸಿ, ತುಂಬ ಅನುಕೂಲವಾಗುತ್ತದೆ. ಅದರ ಜೊತೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರ ಉಚ್ಚವನ್ನು ಪಠಣೆ ಮಾಡಿ. ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದ ಕಡೆ ಗಮನವನ್ನು ಹರಿಸೋಣ. ಆದರೂ ವಾರದ ಆರಂಭವು ತುಂಬ ಅದ್ಭುತವಾಗಿರುತ್ತದೆ. ನಿಮ್ಮ ವಿನಮ್ರ ನಡವಳಿಕೆಯಿಂದ ಜನರು ಸಂಪೂರ್ಣವಾಗಿ ಆಕರ್ಷಿತರಾಗುತ್ತಾರೆ. ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಟಿವಿ ಮಾಧ್ಯಮ, ಚಲನಚಿತ್ರ ಮಾಧ್ಯಮ, ಧಾರಾವಾಹಿ ಮಾಧ್ಯಮ, ಯಾವುದೇ ನಾಟಕ ಕಲಾಕಾರರಿಗೂ ಸಹ ತುಂಬ ಈ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಹೊಸ ವೇದಿಕೆಯನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಮುಖಗಳ ಪರಿಚಯವಾಗುವ ಸಾಧ್ಯತೆ ಇದೆ ಕಲಾ ಮಾಧ್ಯಮಕ್ಕೆ. ಆದರೂ ಸಹ ಹೊಸ ಆದಾಯದ ಮೂಲಗಳನ್ನು ತಾವುಗಳು ಈ ವಾರ ಪೂರ್ತಿ ಕಂಡುಕೊಳ್ಳುತ್ತೀರಿ. ಹೊಸ ವಿಚಾರಗಳನ್ನು ಎಲ್ಲರ ಮುಂದಿಡಲು ಪ್ರಯತ್ನಿಸುತ್ತೀರಿ. ನಿಮ್ಮ ಸಲಹೆ ಜನರಿಗೆ ಸಂಪೂರ್ಣವಾಗಿ ಪ್ರಯೋಜನವನ್ನು ನೀಡುತ್ತದೆ. ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ನೀವು ಉತ್ತಮವಾಗಿ ಇದ್ದೀರಿ ಎಂದುವ ವಿಶೇಷೆಯನ್ನು ಬೆಳೆಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಹಠಾತ್ ವಿದೇಶದ ಪ್ರವಾಸದ ಕಡೆ ಪ್ರಯಾಣದ ಕಡೆ ಸಾಧ್ಯತೆ ಇದೆ. ಅದರ ಜೊತೆಗೆ ಅದರ ಸಾಧ್ಯತೆಗಳಿರುವುದರಿಂದ ವೈವಾಹಿಕ ಜೀವನದಲ್ಲಿ ತುಂಬ ಆಹ್ಲಾದಕರವಾಗಿರುತ್ತದೆ. ತುಂಬ ಎಕ್ಸೈಟಿಂಗ್ ಆಗಿ ಈ ವಾರ ಪೂರ್ತಿ ತಾವು ಕಾರ್ಯವನ್ನು ನಿರ್ವಹಿಸುತ್ತೀರಿ. ನಿಮ್ಮ ಕೆಲಸದ ಶೈಲಿಯನ್ನು ನೀವು ಬದಲಾಯಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಆ ಸಮಯದಲ್ಲಿ ಕೆಲವು ಸಮಯಗಳನ್ನು ತಾವು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದರೂ ಸೋಮವಾರ ಮತ್ತು ಮಂಗಳವಾರ ನಿಮಗೆ ಆಹ್ಲಾದಕರ ದಿನವಾಗಿರುವುದರಿಂದ ವಿಶೇಷತೆಯನ್ನು ತಾವು ಕಂಡುಕೊಳ್ಳುತ್ತೀರಿ. ಯಶಸ್ಸಿಗೆ ಯಾವುದೇ ತಪ್ಪು ವಿಧಾನವನ್ನು ಅಳವಡಿಸಿಕೊಳ್ಳಬೇಡಿ. ತಪ್ಪಿಗೆ ಗುರಿಯಾಗುವ ಸಾಧ್ಯತೆಯು ನಿಮ್ಮದಾಗಲಿದೆ. ಇನ್ನು ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಒಣ ತೆಂಗಿನಕಾಯಿಯಲ್ಲಿ ಅಂದರೆ ಗಿಟಕ ಕೊಬ್ಬರಿ ಬಟ್ಟಲದಲ್ಲಿ ಸಕ್ಕರೆಯನ್ನು ಸಂಪೂರ್ಣವಾಗಿ ತುಂಬಿ ಅರಳಿ ಮರದ ಕೆಳಗೆ ಹೂಳಿ ಬರುವುದರಿಂದ ತುಂಬ ಅನುಕೂಲವೆಂದೇ ತಮಗೆ ತಿಳಿಸಬಹುದು. ಆದರೂ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ. ಹಸಿರು ವರ್ಣ ಸಂಪೂರ್ಣವಾಗಿ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಇನ್ನು ತುಲಾ ರಾಶಿ ಮತ್ತು ತುಲಾ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ವಾರದ ಆರಂಭ ಉತ್ತಮವಾಗಿರುತ್ತದೆ. ನಿಮ್ಮ ಕೆಲಸವನ್ನು ಕಚೇರಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ಪ್ರಶಂಸಿಸುತ್ತಾರೆ. ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲರ ಮುಂದಿಗೆ ರಹಸ್ಯವಾಗಿಡಿ. ನಿಮ್ಮ ಯೋಜನೆಗಳನ್ನು ಯಾರ ಮುಂದೆ ಹಂಚಿಕೊಳ್ಳಬೇಡಿ. ಸಂಕೀರ್ಣ ವಿಷಯಗಳನ್ನು ಬಗೆಹರಿಸುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಆದರೂ ನಿಮ್ಮ ಜೀವನ ಶೈಲಿಯನ್ನು ನೀವು ಭವ್ಯತೆ ಮತ್ತು ಐಶ್ವರ್ಯದ ಕಡೆ ಗಮನವನ್ನು ಹರಿಸುತ್ತೀರಿ. ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಉದ್ಯಮದಲ್ಲಿ ನೀವು ಉತ್ತಮ ಲಾಭವನ್ನು ಗಳಿಸುವಲ್ಲಿ ಸಾಧ್ಯತೆಯನ್ನು ಪಡೆಯುತ್ತೀರಿ.
ಕೆಲಸದ ಸ್ಥಳದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ವಿಶೇಷವಾಗಿ ತೆಗೆದುಕೊಳ್ಳಿ. ಮನೆಯ ಕುಟುಂಬದೊಂದಿಗೆ ಸದಸ್ಯರೊಂದಿಗೆ ನಿರ್ಧರಿಸಿ ತೆಗೆದುಕೊಂಡಿರುವುದು ತುಂಬ ಉತ್ತಮ. ಇನ್ನು ವ್ಯಾಪಾರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಯಶಸ್ವಿಯನ್ನು ಕಂಡುಕೊಳ್ಳುತ್ತೀರಿ. ಕನ್ಸಲ್ಟೆನ್ಸಿ ಸಂಬಂಧಿಸಿದ ಜನರ ಆದಾಯವು ಸಂಪೂರ್ಣವಾಗಿ ಹೆಚ್ಚಾಗಲಿದೆ. ಮಾನಸಿಕವಾಗಿ ತಾವುಗಳೆಲ್ಲರೂ ಶಾಂತ ರೀತಿಯಿಂದಿರುತ್ತೀರಿ. ಗುರುವಾರ ಮತ್ತು ಶುಕ್ರವಾರ ತಮಗೆ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ಆದರೂ ಪರಿಸರದ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಸೋಮವಾರ ಮತ್ತು ಶನಿವಾರ ಸಂಪೂರ್ಣ ದುರ್ಬಲ ದಿನಗಳಾಗಿರುವುದರಿಂದ ಎಚ್ಚರದಿಂದರೆ ತುಂಬ ಉತ್ತಮ. ಇನ್ನು ಪರಿಹಾರದ ಕಡೆ ಗಮನವನ್ನು ಹರಿಸುವುದಾದರೆ, ಗಣೇಶನನ್ನು ಪ್ರಸನ್ನಗೊಳಿಸಲು ಪ್ರತಿದಿನ ಆತನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವಾಗಲಿ ಆತನಿಗೆ ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡಿದರೆ ತುಂಬ ಉತ್ತಮ. ಅದರ ಜೊತೆಗೆ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರಗುಚ್ಛವನ್ನು ಪಠನೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ, ಕೆಲಸದ ಸ್ಥಳದಲ್ಲಿ ತಾವುಗಳು ಕಠಿಣ ಪರಿಶ್ರಮವು ಆಹ್ಲಾದಕರವಾದ ಫಲಿತಾಂಶಗಳನ್ನು ನೀಡುತ್ತದೆ. ಹೊಸ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡಿರುತ್ತೀರಿ, ಅದು ನಿಮಗೆ ಸಂಪೂರ್ಣ ಫಲವನ್ನು ತಂದುಕೊಡುತ್ತದೆ. ಸರ್ಕಾರಿ ನೌಕರ ಉದ್ಯೋಗ ವ್ಯಾಪಾರ ಉತ್ತಮವಾಗಿರುತ್ತದೆ. ಸೇವಾ ಪೂರೈಕೆ ಮಾಡುವಂತಹ ಸಂಪೂರ್ಣ ಜನರು ವ್ಯವಹಾರದಿಂದ ಸಂಪೂರ್ಣವಾಗಿ ಉತ್ಕರ್ಷಿತಗೊಳ್ಳುತ್ತೀರಿ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ. ಶತ್ರುವರ್ಗದವರನ್ನು ಸಹ ಅವರ ಹೃದಯವನ್ನು ಸಹ ಗೆದ್ದು ರಾಜಿಯಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಕುಟುಂಬದಲ್ಲಿ ನವದಂಪತಿಗಳು ಕುಟುಂಬ ಯೋಜನೆ ಕಡೆ ಸಂಪೂರ್ಣವಾಗಿ ಮಕ್ಕಳ ಫಲದ ಕಡೆ ಯೋಚನೆಯನ್ನು ಆಲೋಚಿಸಿರುತ್ತಾರೆ, ಅದು ಶುಭವಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಶಾಂತಿ ಇರುತ್ತದೆ. ಹೊಸ ದುಬಾರಿ ವಸ್ತುಗಳಲ್ಲಿ ಹೂಡಿಕೆ ಮಾಡುವಲ್ಲಿ ತಾವು ಗಮನವನ್ನು ಹರಿಸುತ್ತೀರಿ, ಅದರಿಂದ ಲಾಭವಾಗುವ ಸಾಧ್ಯತೆಯು ನಿಮ್ಮದಾಗಲಿದೆ. ಇನ್ನು ಪ್ರಭಾವಿ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಬಂಧವು ಸೌಹಾರ್ದಯುತವಾಗಿರಲು ತಾವು ಪ್ರಯತ್ನಿಸುತ್ತೀರಿ, ಅದು ಸಹ ತಮಗೆ ಸಾಧ್ಯತೆಯನ್ನು ತಂದುಕೊಡುತ್ತದೆ. ನೀವು ಬುದ್ಧಿವಂತಿಕೆಯಿಂದ ವರ್ತಿಸಿದರೆ ತುಂಬ ಉತ್ತಮ, ಕೋಪದಿಂದ ಅಲ್ಲ. ಎಲ್ಲರನ್ನು ಗೆಲ್ಲುವುದಾದರೆ ಪ್ರೀತಿಯಿಂದ ಗೆದ್ದರೆ ಮಾತ್ರ ಸಾಧ್ಯ. ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಗಣೇಶನಿಗೆ ಪ್ರತಿದಿನ 11 ಗರಿಕೆ ಕಡ್ಡಿಗಳನ್ನು ಆತನ ಪಾದಕ್ಕೆ ಸಮರ್ಪಿಸಿ ಓಂ ಗಂ ಗಣಪತಯೇ ನಮಃ ಮಂತ್ರವಾಗಲಿ ಅಥವಾ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವಾಗಲಿ ಪಠಿಸಿದರೆ ತುಂಬ ಉತ್ತಮ ಪ್ರಯೋಜನಗಳನ್ನು ತಾವು ಪಡೆಯುತ್ತೀರಿ. ಇನ್ನು ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನುಸ್ಸು ರಾಶಿಯತ್ತ ಗಮನವನ್ನು ಹರಿಸುವುದಾದರೆ, ವಾರ ಎಲ್ಲವೂ ಕೆಲಸಗಳು ಸಂಪೂರ್ಣವಾಗಿ ಶಾಂತಿಯುತವಾಗಿ ನೆಲೆಗೊಳ್ಳಲಿವೆ. ವ್ಯಾಪಾರ ವಿಸ್ತರಣೆ ಯೋಜನೆಯನ್ನು ಸಹ ರೂಪಿಸಿಕೊಳ್ಳುತ್ತೀರಿ. ಮನೆಯ ಜೀವನ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರವಾಗುತ್ತವೆ. ರಾಜಕೀಯ ಪರಿಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಹಿಡಿತದಲ್ಲಿರುತ್ತದೆ, ಗಟ್ಟಿಯಾಗುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿಯಲ್ಲಿ ಕೆಲ ವಿಶೇಷಗಳನ್ನು ಯಶಸ್ಸನ್ನು ಪಡೆದುಕೊಳ್ಳುತ್ತೀರಿ. ಈ ಸಂಬಂಧವು ಸಂಪೂರ್ಣವಾಗಿ ಮಧುರವಾಗಿರುತ್ತದೆ. ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ಯೋಜನೆಗಳಿಂದ ಲಾಭವನ್ನು ಸಂಪೂರ್ಣವಾಗಿ ಇಲಾಖೆಯವರು ಪಡೆದುಕೊಳ್ಳುತ್ತೀರಿ. ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಂಬಂಧವು ಸಂಪೂರ್ಣವಾಗಿ ಸೌಹಾರ್ದಯುತವಾಗಿರುತ್ತದೆ. ವಾರದ ಮಧ್ಯಭಾಗವು ನಿಮಗೆ ಸಂಪೂರ್ಣವಾಗಿ ಶುಭವಾಗಲಿದೆ. ನಿರುದ್ಯೋಗಿಗಳಿಗೆ ಈ ವಾರ ಪೂರ್ತಿ ಉದ್ಯೋಗ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಬೋಧನಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಜನರು ಹೆಚ್ಚಿನ ಬಡ್ತಿಯನ್ನು ಪಡೆಯುವ ಸಾಧ್ಯತೆ ಇದೆ. ಬುಧವಾರ ಮತ್ತು ಗುರುವಾರ ಶುಭ ದಿನಗಳನ್ನೇ ತಾವು ಸಾಬೀತುಪಡಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಆದರೂ ಸೋಮವಾರ ಮತ್ತು ಮಂಗಳವಾರ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ. ಸಾಧಾರಣವಾಗಿರುವುದರಿಂದ ಉಳಿದ ವಾರಗಳಲ್ಲಿ ಎಲ್ಲ ಕೆಲಸಗಳನ್ನು ಪೂರೈಸಿ ಅನುಕೂಲವಾಗುವ ಸಾಧ್ಯತೆ ನಿಮ್ಮದಾಗಲಿದೆ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಇಡೀ ವಾರ ಹಸುವಿಗೆ ಸಾಧ್ಯವಾದಷ್ಟು ಹಸಿರು ಹುಲ್ಲನ್ನು ತಿನ್ನಿಸಿ ಆ ಗೋವಿನ ಹಿಂಭಾಗಕ್ಕೆ ನಮಸ್ಕರಿಸಿ ನಂತರ ಮುಂಭಾಗಕ್ಕೆ ನಮಸ್ಕರಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಪಡೆಯುತ್ತೀರಿ. ಅದರ ಜೊತೆಗೆ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರಗುಚ್ಛವನ್ನು ಪಠನೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ, ವಾರದ ಆರಂಭವು ತುಂಬ ಆಹ್ಲಾದಕರವಾಗಿರುತ್ತದೆ. ಹಣಕಾಸಿನ ದೃಷ್ಟಿಯಿಂದ ಈ ವಾರವು ನಿಮಗೆ ತುಂಬ ಉತ್ತಮವಾದ ಒಳ್ಳೆಯ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ನೀವು ಉಳಿತಾಯ ಮತ್ತು ಆದಾಯ ಎರಡರ ಮೇಲೂ ಸಂಪೂರ್ಣವಾಗಿ ಗಮನವನ್ನು ಹರಿಸುತ್ತೀರಿ. ವೈದ್ಯಕೀಯರು ಮತ್ತು ವಕೀಲರಿಗೆ ಈ ವಾರ ವಿಶೇಷವಾಗಿ ಮಂಗಳಕರವಾದ ದಿನಗಳೆಂದೇ ಹೇಳಬಹುದು. ಇಲ್ಲಿಯವರೆಗೂ ತಾವು ಕೋರ್ಟು ಕಟಕಟಗಳಲ್ಲಿ ವಾದ ವಿವಾದಗಳಿಂದ ಜಯ ಸಾಧ್ಯವಾಗದೇ ಇದ್ದಾಗ ಈ ವಾರ ಸಂಪೂರ್ಣವಾಗಿ ಜಯವಾಗುವ ಸಾಧ್ಯತೆ ಇದೆ. ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ಸಂಪೂರ್ಣ ಉದಾರ ವರ್ತನೆಯನ್ನು ತೋರಿಸುತ್ತೀರಿ. ನೀವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ವಿಶೇಷ ವ್ಯಕ್ತಿಯೊಂದಿಗೆ ಬಹು ನಿರೀಕ್ಷಿತ ಸಾಧ್ಯತೆ ಭೇಟಿಯಾಗುವ ಸಾಧ್ಯತೆ ಇದೆ. ಮಂಗಳವಾರದೊಳಗೆ ಅಗತ್ಯ ಕಾರ್ಯಗಳನ್ನು ಸಂಪೂರ್ಣವಾಗಿ ಪೂರೈಸಿಕೊಳ್ಳುವ ಸಾಧ್ಯತೆ ಇದೆ. ಧನಾತ್ಮಕ ಫಲಿತಾಂಶಗಳೆಲ್ಲ ಕಡೆ ನಿಮ್ಮ ಯೋಜನೆ ಇರುತ್ತದೆ. ನಿಮ್ಮ ಮಾತಿನ ಶೈಲಿಯಿಂದ ಜನರು ಸಂಪೂರ್ಣವಾಗಿ ಆಕರ್ಷಿತರಾಗುತ್ತಾರೆ. ಜನರು ನಿಮ್ಮನ್ನು ಅತ್ಯಂತ ಹೆಚ್ಚು ಗೌರವದಿಂದ ಪ್ರೀತಿಸುತ್ತಾರೆ. ಭಾನುವಾರ, ಮಂಗಳವಾರ ಮತ್ತು ಶನಿವಾರ
ಶುಭಕರವಾದ ದಿನಗಳೆಂದೇ ತಮಗೆ ತಿಳಿಸಬಹುದು. ಆದರೂ ಬುಧವಾರ ಮತ್ತು ಶನಿವಾರ ಸ್ವಲ್ಪ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮ ಎಂದು ತಿಳಿಸುತ್ತಾ, ಪ್ರತಿದಿನ ಪರಿಹಾರದ ಒಂದು ಗಮನವನ್ನು ಹರಿಸುವುದಾದರೆ ಪ್ರತಿನಿತ್ಯ ಗಣಪತಿ ಅಥರ್ವ ಶೀರ್ಷ ಪಾರಾಯಣವನ್ನು ಮಾಡಿ ಅಥವಾ ಕೇಳಿ ತುಂಬ ಅನುಕೂಲಕರವಾಗಿರುತ್ತದೆ. ಅದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ. ಆಕಾಶದ ನೀಲಿ ವರ್ಣ ತುಂಬ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ. ಬನ್ನಿ ಕುಂಭರಾಶಿಯತ್ತ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರವು ನಾವು ಐಷಾರಾಮ ಜೀವನವನ್ನು ನಡೆಸಲು ಪ್ರಯತ್ನಿಸುತ್ತೀರಿ. ನಿಮ್ಮ ಜವಾಬ್ದಾರಿಗಳನ್ನು ಉತ್ತಮವಾಗಿ ನಿಭಾಯಿಸಲು ಸಂಪೂರ್ಣವಾಗಿ ವಿಶೇಷ ಗಮನವನ್ನು ಹರಿಸುತ್ತೀರಿ. ಎಲ್ಲ ಕೆಲಸಗಳಲ್ಲಿ ಯೋಜಿತ ರೀತಿಯಲ್ಲಿ ಸಂಪೂರ್ಣವಾಗಿ ತಡೆಯಿಲ್ಲದೆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿಕೊಳ್ಳುವಿರಿ. ಬೌದ್ಧಿಕ ಸೌಕರ್ಯಗಳ ಕಡೆ ಹೆಚ್ಚು ಆಕರ್ಷಿತರಾಗಿರುತ್ತೀರಿ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತದೆ. ವಿದೇಶ ಗ್ರಾಹಕರೊಂದಿಗೆ ವ್ಯಾಪಾರ ಮಾಡಲು ತುಂಬ ಉತ್ಸುಕರಾಗಿರುತ್ತೀರಿ. ಆದರೂ ಸಹ ಖಾಸಗಿ ಆಸ್ಪತ್ರೆಗಳು ಮತ್ತು ಔಷಧಿ ವ್ಯಾಪಾರಗಳಲ್ಲಿ ಹೆಚ್ಚಳವಾಗುವ ದುಬಾರಿಯಾಗುವ ಸಾಧ್ಯತೆ ಇದೆ. ಆನ್ಲೈನ್ ಶಾಪಿಂಗ್ಗಳಲ್ಲಿ ಹೊಸ ಕೊಡುಗೆಗಳನ್ನು ಈ ವಾರ ಪೂರ್ತಿ ತಾವುಗಳು ಕಂಡುಕೊಳ್ಳುತ್ತೀರಿ. ಮನೆಯಲ್ಲಿ ಸಂತಸದ ವಾತಾವರಣ ನಿಮ್ಮದಾಗಲಿದೆ. ಅನಾರೋಗ್ಯ ಪೀಡಿತರ ಬಗ್ಗೆ ಸ್ವಲ್ಪ ಸುಧಾರಿಸಿ ಅವರ ಎಚ್ಚರ ವಹಿಸುವ ಸಾಧ್ಯತೆ ನಿಮ್ಮದಿದೆ. ಆದರೂ ಸಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಭಾನುವಾರ ಮತ್ತು ಶನಿವಾರ ಸ್ವಲ್ಪ ದುರ್ಬಲವಾಗಿರುವುದರಿಂದ ಎಚ್ಚರದಿಂದ ಕಾರ್ಯವನ್ನು ನಿರ್ವಹಿಸಿದರೆ ತುಂಬ ಉತ್ತಮ. ಇನ್ನು ಪರಿಹಾರವನ್ನು ನೋಡುವುದಾದರೆ ಶನಿವಾರದಂದು ಹಸಿ ಹಾಲು ಮತ್ತು ನೀರನ್ನು ಬೆರೆಸಿ ಪೀಪಲ್ ಮರಕ್ಕೆ ಅಂದರೆ ಅರಳಿ ಮರಕ್ಕೆ ಬುಡಕ್ಕೆ ಅರ್ಪಿಸಿ ನಮಸ್ಕರಿಸುವುದರಿಂದ ತುಂಬ ಅನುಕೂಲವಾದ ಫಲಿತಾಂಶಗಳನ್ನು ತಾವು ಪಡೆಯುತ್ತೀರಿ. ಜೊತೆಗೆ ರುದ್ರ ಪಾರಾಯಣವನ್ನಾದರೂ ಮಾಡಿ. ಅದಾಗದೇ ಇದ್ದವರು ಸಹ ಬರದೇ ಇದ್ದವರಿಗೆ ಓಂ ನಮಃ ಶಿವಾಯ ಎನ್ನುವ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಶ್ರದ್ಧೆಯಿಂದ ಪಠಣೆ ಮಾಡಿ. ಆಕಾಶದ ನೀಲಿವರ್ಣ ಸಂಪೂರ್ಣವಾಗಿ ತಮಗೆ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಮಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದ ಕಡೆ ಗಮನವನ್ನು ಹರಿಸುವುದಾದರೆ ಕೆಲಸದ ಮಧ್ಯದಲ್ಲಿ ಲಾಭದಾಯಕ ಸನ್ನಿವೇಶಗಳು ಸಂಪೂರ್ಣವಾಗಿ ಉಂಟಾಗುತ್ತವೆ. ನಿಮ್ಮ ಬಾಸ್ ನಿಮ್ಮ ಕಠಿಣ ಪರಿಶ್ರಮದ ಬಗ್ಗೆ ನಿರ್ವಹಣೆಯನ್ನು ನೋಡಿ ಸಂಪೂರ್ಣವಾಗಿ ಪ್ರಶಂಸೆಗೆ ತಮ್ಮನ್ನು ಗುರಿಪಡಿಸುತ್ತಾರೆ. ವೈವಾಹಿಕ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯದ ಭಾವನೆ ತಮಗೆ ಹೆಚ್ಚಾಗಿರುತ್ತದೆ. ನೀವು ಉತ್ತಮ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಹೆಚ್ಚಿನ ರಹಸ್ಯಗಳನ್ನು ಕಂಡುಹಿಡಿಯುವಲ್ಲಿ ಹೊಸ ವಾಹನ ಖರೀದಿಗೆ ಸಂಪೂರ್ಣವಾಗಿ ಚಿಂತನೆಯನ್ನು ನಡೆಸುತ್ತೀರಿ. ಇನ್ನು ನಿರ್ಮಾಣ ಕಾರ್ಯ ಅಂದರೆ ಮನೆ ಕಟ್ಟುವ ಕಟ್ಟಡಗಳನ್ನು ಕಟ್ಟುವ ಈ ಕಾರ್ಯಕರ್ತರಿಗೆ ಹೊಸ ಜನರಿಗೆ ಈ ವಾರ ಸಂಪೂರ್ಣವಾಗಿ ವಿಶೇಷವಾಗಿರುತ್ತದೆ. ಜನರಿಗೆ ವ್ಯಾಪಾರವು ಸಂಪೂರ್ಣವಾಗಿ ಉತ್ತಮವಾಗಿರುತ್ತದೆ. ಚಿಲ್ಲರೆ ವ್ಯಾಪಾರಸ್ಥರಿಗಂತೂ ಈ ವಾರ ಲಕ್ಕಿಯೋ ಲಕ್ಕಿ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ಸುಲಭ ಸ್ವಭಾವ ಮತ್ತು ನಿಮ್ಮ ಜನಪ್ರಿಯತೆಯನ್ನು ಹೆಚ್ಚಿಸಿ ತುಂಬ ಅನುಕೂಲವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಈ ವಾರ ಸಂಪೂರ್ಣ ಅದ್ಭುತವಾಗಿರುತ್ತದೆ. ಸಮಯವು ತುಂಬ ಅನುಕೂಲಕರವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ. ಆದರೂ ಸಹ ಕುಟುಂಬದಲ್ಲಿ ಹಣದ ಚಿಂತೆ ಸಂಪೂರ್ಣವಾಗಿ ದೂರವಾಗುವ ಸಾಧ್ಯತೆ ಇದೆ. ಇನ್ನು ಪಾಲುದಾರಿಕೆಯಲ್ಲಿ ಪಾಲ್ಗೊಳ್ಳುವವರಿಗೆ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ವ್ಯವಹಾರಸ್ಥರಿಗಾಗಲಿ ತುಂಬ ಅನುಕೂಲವಿದೆ. ಇನ್ನು ವಿಶೇಷವಾಗಿ ನಡೆಯುತ್ತಿರುವ ವಿವಾಹಗಳು ಕುಟುಂಬದಲ್ಲಿ ಸ್ಥಗಿತಗೊಳ್ಳುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರದಿಂದ ಮಾತಿನ ಮೇಲೆ ನಿಗಾ ಇಟ್ಟು ಬೀಗರೊಂದಿಗೆ ಅಥವಾ ಹಿರಿಯರೊಂದಿಗೆ ಮಾತನಾಡುವ ಶೈಲಿ ನಿಮ್ಮದಾಗಲಿ ಎಂದು ತಿಳಿಸುತ್ತಾ, ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ನಿಮ್ಮದಾಗಲಿದೆ. ಆದರೂ ಸಹ ವಾರ ಪೂರ್ತಿ ಸಂತೋಷ ಮತ್ತು ದುಃಖ ಸಮನಾಗಿರುವ ಸಾಧ್ಯತೆ ಇರುವುದರಿಂದ ಎಚ್ಚರದಿಂದಿದ್ದರೆ ತುಂಬ ಉತ್ತಮ. ಇನ್ನು ಸೋಮವಾರ ಹೊರತುಪಡಿಸಿ ಎಲ್ಲ ದಿನಗಳು ನಿಮಗೆ ಮಂಗಳಕರವಾದ ದಿನಗಳೆಂದೇ ತಿಳಿಸಬಹುದು. ಆದರೂ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಗಣಪತಿಯ ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ತುಂಬ ಅನುಕೂಲದ ವಿಷಯಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಎಲ್ಲ ವಿಘ್ನಗಳು ನಿವಾರಣೆಯಾಗುವ ಸಾಧ್ಯತೆ ಇದೆ. ತಪ್ಪದೆ ಮಾಡಿ ನೋಡಿ, ಶುಭವಾಗಲಿ. ಆದರೂ ಸಹ ಓಂ ನಮೋ ನಾರಾಯಣಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡದೇ ಇರಬೇಡಿ. ಮಾಡಿ, ತುಂಬ ಅನುಕೂಲವಾಗುತ್ತದೆ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಮಂಗಳವನ್ನುಂಟು ಮಾಡುತ್ತದೆ. ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡದೇ ಇದ್ದವರು ಮಾಡಿ ಸಹಕರಿಸುತ್ತೀರಿ ಎಂದು ಭಾವಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವರಿಗೂ ನಮಸ್ಕಾರ.